ನಾವು ಇದಕ್ಕೆ ನಮ್ಮನ್ನ ಸದಸ್ಯಗಳು ಒಕ್ಕೂಟದಿಂದ ನಾವು ಏನು ನಮ್ಮ ಪಂಚಾಯತಿಗಳು ಕೆಲಸ ಮಾಡಬೇಕು ಇನ್ನೋದಕ್ಕೋ ನಾವು ನಮ್ಮ ಹೋರಾಟ ಮಾಡ್ತೀವಿ ಸರ್. ನಮಗೆ ಯಾವ ರೀತಿ ಹೋರಾಟ? ಇವಾಗ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷರಿಗೆ, ಏನಂತ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಅಂತ. ಈಗ ಲೈಟ್ ಬಂದಿದೆ, ಲೈಟ್ ಅಂತ ಪರಿಸ್ಥಿತಿ ಅಧ್ಯಕ್ಷ ಬಂದಿದೆ. ಈಗ ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಅದನ್ನ ಇವಾಗ ಲೆಟರ್ ಕೊಟ್ಟಿದ್ದಾರಲ್ಲ ಸರ್, ಲೆಟರ್ ನೀವು ನೋಡಿದಾರಲ್ಲ ಸರ್. ಅಧ್ಯಕ್ಷ ಯಾರನ್ನ ಲೆಟರ್ ಕೊಡ್ತಾರ ಸರ್ ಅಧ್ಯಕ್ಷ ಕೆಲಸ ಕಾರ್ಯ ಮಾಡ್ಬಾರ್ದು? ಅಧ್ಯಕ್ಷರಿಗೆ ಎದುರಲ್ಲ ಸರ್, ಅಧ್ಯಕ್ಷರಿಗೆ ಎದುರ್ಕಂತ ಇಲ್ಲ, ಆದ್ರೆ ಅಧ್ಯಕ್ಷ ನಡ್ಕಂತ ಇರೋ ರೀತಿಗೆ ಎದುರ್ಕಂತ ಇದೀವಿ ಅಷ್ಟೇ. ರೀತಿ ಮಾರ್ಗ ಏನಂದ್ರೆ ಇವಾಗ ನಾವು ಇವಾಗ 40 ವರ್ಷ ರಾಜಕೀಯ ಮಾಡಿದ್ವಿ ಸರ್, 4 ಸಾರಿ ಗೆದ್ದಿದ್ದೀವಿ, ನಾವು ಅಧ್ಯಕ್ಷ ಆಗಿದ್ದೀವಿ. ಅಧ್ಯಕ್ಷರಿಗೆ ಏನ್ ಗೌರವ ಸಿಗುತ್ತೆ ಅಂತ ನಮ್ಗೆ ಅಲ್ಲಿ ಗೊತ್ತಿದ್ದೀವಿ. ಇದಕ್ಕೋಸ್ಕರ ಹಿಂಗಿತ್ತು ಸರ್. ಹೌದು, ನಾವು ಭಯದ ಆ ತರ ಭಯ ಅಲ್ಲ ಸರ್, ಒಂದು ಗೌರವತ್ವವಾಗಿ ಗೌರವತ್ವದಗೋಸ್ಕರ ಸರ್. ಈಗ ನಾವು ಹೇಳಿದ್ವಿ ಸರ್ ಆಲ್ರೆಡಿ. ನಾನು ಹೇಳಿದ್ದೀನಿ ಗೊತ್ತಾ ಅಧ್ಯಕ್ಷರಿಗೆ, ನಾನು ಇದನ್ನ ನೀವು ಕೇಳೋದ್ ಮುಂಚೆ ನಾನು ಹೇಳಿದ್ದೀನಿ ಸರ್. ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದೆ ಸರ್ ಒಂದ್ಸರಿ. ನಾನು ಹೇಳಿದೆ, ನೋಡಮ್ಮ ನಾವು ಇಷ್ಟು ವರ್ಷ ರಾಜಕೀಯ ಮಾಡಿದೀವಿ ಸರ್, ಬೂದಾಳ ನಾವು 4 ಸಾರಿ ಗೆದ್ದಿದ್ದೀವಿ ಮಾಡಿದೀವಿ ನೋಡಮ್ಮ. ಅಧ್ಯಕ್ಷ ಆದವರು ಅಧ್ಯಕ್ಷ ಲೆವೆಲ್ಗೆ ಇರಬೇಕು. ತುಮಕೂರಿಗೆ ಹೋದ್ರೆ ಹೈವೇ ಅಂತಾರೆ, ಬೂದಾಳ ರೋಡಲ್ಲಿ ತಮಿಳ್ನಾಡು ರೋಡ್ ಹೋದ್ರೆ ಕಟ್ ರೂಟ್ ಅಂತಾರೆ. ಆ ಕಟ್ ರೂಟ್ ಬೇಡ, ಹೈವೇ ಹೋಗಿ ಅಧ್ಯಕ್ಷ ಲೆವೆಲ್ ಉಳಿಸ್ಕೊಂಡಿದ್ದವ್ರು ಏನು ಗೊತ್ತಾ, ನಾನು ಅದೇ ಓದ್ತೀನಿ ಬಿಡಿ ಹಂಗಲ್ಲ, ನಾನು ಹಂಗೆ ಮಾಡಲ್ಲ ಅಂತ ಹೇಳಿದ್ರು ಸರ್ ಅವರು. ನಾನು ಓಪನ್ ಆಗಿ ಹೇಳಿದ್ರು, ಅವ್ರು ಓಪನ್ ಆಗಿ ಹೇಳಿದ್ರು ನನ್ನ ಹತ್ರ ಮಾತನ್ನ. ಸರಿ, ಅವಾಗ ಬಿಟ್ಬಿಡೋಣ, ನಾವು ಇದು ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಬಿಟ್ಬಿಡೋಣ ಸರ್. ಈ ಆದೇಶ ಖಡಾಖಂಡಿತವಾಗಿ ನಾವಂತೂ ತಳ್ಳಾಕ್ತೀವಿ. ಯಾವುದೇ ಕಾರಣಕ್ಕೂ ಇದು ಅಧ್ಯಕ್ಷರ ಸರ್ವಾಧಿಕಾರ ಇದು. ಆಮೇಲೆ ಮೀಟಿಂಗಿಗೆ ಬರ್ತಿಲ್ಲ ಅಂತ ಕೇಳೋದು, ಮೀಟಿಂಗಲ್ಲಿ ಸದಸ್ಯರುಗಳನ್ನ ಯಾವುದೇ ಕಾರಣಕ್ಕೂ ಕೆಲವು ಸರಿ ಹೋಗಯ್ಯೋ ಅಂತ ಇದು ಮಾಡ್ತಾರೆ. ಬಟ್ ನಾವು ಒಬ್ಬ ಇವ್ರನ್ನ ಅಧ್ಯಕ್ಷರು ಮತ್ತು ಮಹಿಳಾ ಸದಸ್ಯರು ಅಂತ ನಾವು ಹಂಗೆ ಅನ್ನೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಗೌರವಯುತವಾದ ಒಂದು ಸ್ಥಾನದಲ್ಲಿ ಕುಂತಿರ್ತಾರೆ. ಆಮೇಲೆ ಅವರ ಅಧ್ಯಕ್ಷರ ಕ್ಯಾಬಿನಲ್ಲಿ CC ಕ್ಯಾಮ್ರಾನ ತಿರುಗಿಸಿದ್ದಾರೆ. ಈಗ ಇವರು ಇವ್ರು ಹೇಳಿದ್ರು, ನಮ್ಮ ಪತ್ರಕರ್ತರು, ಇವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ. ಈಗ ಅವ್ರು CC ಕ್ಯಾಮ್ರಾ ಹತ್ತು ಕಡೆಗೆ ಇದು ಮಾಡಿಬಿಟ್ಟು ನಾವು ಇದಿರ್ತೀವಿ, ನಾವು ಸದಸ್ಯರುಗಳು ಅವ್ರ ಕ್ಯಾಬಿನಿಗೆ ಹೋಗಿ ಕುಂತ್ಕೊಂಡಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೇಳಿ? ಈಗ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು, ಈಗ ಸದಸ್ಯರು ಬಂದರು, ಹಿಂಗೇನೋ ಇದು ಮಾಡಿದ್ರು, ಹಿಂಗೆ ಅಸಭ್ಯ ವರ್ತನೆ ತೋರಿಸ್ತಿದ್ದಾರೆ ಅಂತ. ಈಗ ಅವ್ರ ಕ್ಯಾಬಿನಿಗೆ ಯಾವ ಗ್ಯಾರಂಟಿ ಮೇಲೆ ಹೋಗೋಣ ನಾವು? ಆ ಪ್ರಶ್ನೆ ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಾನು ಅಧ್ಯಕ್ಷರು, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತಾರೆ. ಆಮೇಲೆ ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದ್ದೀವಿ, ಬಿಲ್ ಕೊಟ್ಟರೆ ಸೈನ್ ಹಾಕಲ್ಲ. ಆಮೇಲೆ ಯಾಕೆ ಅಂತ ಅಂದರೆ ನಾನು ಖುದ್ದಾಗಿ ಬಂದು ನೋಡಲಿ ಸಂತೋಷ. ಎಷ್ಟು ದಿವಸ 2 ತಿಂಗಳು 3 ತಿಂಗಳಾಗಿದೆ ಕಾಮಗಾರಿಗಳು. ಅವರು ಪಾಪ ಇವ್ರು ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿಬಿಟ್ಟು ಬಾಯಿ ಪಡ್ಕೊಂತಿದ್ದಾರೆ. ಬೇರೆ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾರಾ? ಬಿಲ್ ಕೊಡಿ ಅಂತ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಏನು ಉದ್ದೇಶ ಇಲ್ಲ. ಸದಸ್ಯರುಗಳನ್ನ ಒಂದು ಸಮನ್ವಯವಾಗಿ ಇಟ್ಕೊಂಡು ಹೋಗಿ ಅಧ್ಯಕ್ಷರಿಗೆ ಬರ್ತಾ ಇಲ್ಲ. ಆಮೇಲೆ PDO ಮೇಲೆ ವಿನಾರೂಪ ಆರೋಪ ಮಾಡ್ತಾರೆ, ಕೆಲಸ ಮಾಡಲ್ಲ ಅಂತ. ಇವಾಗ ಆಮೇಲೆ ಸಂಬಳದ್ದು ವರ್ಕರ್ಸ್ಗಳು ಸಂಬಳದ್ದು 15 ದಿವಸ PDO ಸೈನ್ ಹಾಕಿ ಮಡಗಿದ್ರು ನಮ್ಮ ವಾಟರ್ ಮೆನ್ಗಳು ನಮ್ಮನ್ನು ಕೇಳ್ತಾರೆ, ಏನಣ್ಣ ಸಂಬಳ ಕೊಡಲ್ವಾ? ನೀವಿದ್ದಾಗ ನಮ್ಗೆ 7ನೇ ತಾರೀಕು 8ನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು, ಇಲ್ಲ 5ನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು. ನಮ್ಮ ಪಂಚಾಯತಿಲಿ ಹಣಕಾಸಿಲ್ವಾ? ಇಲ್ಲ ಏನು ಅನುದಾನ ಇಲ್ಲದೇ ಇರೋ ಅಂತ ಪಂಚಾಯತಿನ ಹೋಲಿ 15ನೇ ಹಣಕಾಸು ಬರಬೇಕು, ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು, ಕೊಡಬೇಕು ಅಂತ ಇರ್ತದೆ. ಸಿಬ್ಬಂದಿಗಳು ಇದು ಮಾಡ್ತಿಲ್ಲ ಅಂತ ಅಂದರೆ ಅವ್ರಿಗೆ ಸಂಬಳ ಕೊಟ್ಟಿದ್ದೀವಿ. ನಾವು ಕೆಲಸ ಮಾಡಿದರೆ ಅವ್ರಿಗೆ ಸಂಬಳ ಕೊಟ್ಟರೆ ತಾನೆ. ಈಗ ವಾಟರ್ ಮೆನ್ಗಳು ಏನೋ ಒಂದು ಕಾರಣಾಂತರದಿಂದ ಯಾವುದೋ ಒಂದು ಊರ್ಗಪ್ಪರಗೋ ಇಲ್ಲ ಏನೋ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ನೀರು ಯಾರು ಬಿಡ್ತಾರೆ? ಅವ್ರ ಹೆಂಡ್ತಿನೋ ಮಕ್ಕಳು ಯಾರೋ ಬಿಡ್ತಾರೆ ನೀರು. ನೀನು ಬಂದಿವತ್ತು ತಂದ್ಕೊಟ್ಟಿಲ್ಲಪ್ಪ, ನೀನು ಸೈನ್ ಹಾಕಿಲ್ಲಪ್ಪ ಅಂತ ಸಂಬಳ ಕಟ್ ಮಾಡಿದ್ರೆ ಈ ಸಿಬ್ಬಂದಿ ವರ್ಗದವ್ರು ಏನಾಗಬೇಕು ಹೇಳಿ? ನಮ್ಮ ಅಧ್ಯಕ್ಷರು ಕರೆದಿದ್ದ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾರೆ, ಕೆಲವು JDS ಲೀಡರ್ಗಳು ಮುಖಂಡರುಗಳೆಲ್ಲ ಸೇರಿ, ನಮ್ಮ ಅಧ್ಯಕ್ಷರು ಸೇರಿ ನಮ್ಮ ಶಾಸಕರ ಬಗ್ಗೆ ಕೆಲವು ಮಾತಾಡ್ತಾರೆ. ನಾನು ಹೇಳೋದೇನಂತ ಇಷ್ಟಪಡ್ತೀನಿ, ಅವ್ರಿಗೊಂದು ಕಿವಿ ಮಾತಾಡೋಕೆ ಹೇಳ್ತೀನಿ, ಇನ್ಕ್ಲೂಡಿಂಗು ನಮ್ಮ ಮಾಜಿ ಶಾಸಕರಿಗೂ ಸೇರಿ. ಯಾಕಂತಂದರೆ ಕಳೆದ 10 ವರ್ಷದಿಂದ ಮಾಜಿ ಶಾಸಕರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳನ್ನು ನೆಲಮಂಗಲ ತಾಲೂಕಿನಾದ್ಯಂತ ಜನತೆ ನೋಡಿ, ಅವರ ಕಾರ್ಯವೈಖರಿ, ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ತಿರಸ್ಕರಿಸಿದ್ದಾರೆ. JDS ಅವ್ರನ್ನ ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ನಮ್ಮ ಶಾಸಕರು ಖಾಲಿ 9 ತಿಂಗಳಲ್ಲಿ ಅಭಿವೃದ್ಧಿ ಪಥದತ್ತ ತಗೊಂಡೋಗ್ತಿದ್ದಾರೆ. ಆ 9 ತಿಂಗಳು ಟ್ರೈಲರ್ ನೋಡೇ ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು 4 ವರ್ಷ ಅವರು ಅಭಿವೃದ್ಧಿ ಕಾರ್ಯ ಮಾಡಲಿದ್ದಾರೆ, ಜನಪರ ಆಡಳಿತ ಮಾಡಲಿದ್ದಾರೆ. ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಮಾಡ್ಕೊಂಡು ಕೊಡಿ. ಅಭಿವೃದ್ಧಿ ಮಾಡೋಂಥ ಕೆಲಸಕ್ಕೆ ಅಡ್ಡಗಾಲ ಹಾಕಬೇಡಿ ದಯವಿಟ್ಟು. ನೀವು ಯಾವಾಗ ನಿಮ್ಮ ಕಳೆದ 10 ವರ್ಷದಲ್ಲಿ ನೀವು ಶಾಸಕರಾಗಿದ್ದಾಗ ಮಾಡ್ತಾ ಇದ್ದಾಗ ನಾವು ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ನೆಲಮಂಗಲದ ತಾಲೂಕಿನ ಜನತೆ ಯಾವತ್ತೂ ವಿರೋಧ ಮಾಡಿಲ್ಲ. ಇವ್ರಿಗೂ ನೀವು ವಿರೋಧ ಮಾಡ್ದಂಗೆ ಅವ್ರ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ. ಅದಾದ ನಂತರ ಕೆಲಸ ಮಾಡಿರೋದನ್ನ ನಿಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಹತಾಶರಾಗಿದ್ದೀರಾ ನೀವು.
ಹತಾಶರಾಗಿದ್ದೀರಾ, ಆಕ್ರೋಶಕ್ಕೆ ಒಳಗಾಗಬೇಡಿ. ಅವ್ರಿಗೆ ಅವಕಾಶ ಮಾಡಿ, ಅವ್ರ ಕೆಲಸನ ನೀವು ನೋಡಿ, ಇಡೀ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಪಥದತ್ತ ತಗೊಂಡೋಗ ಆ ಕೆಲಸ ಮಾಡ್ತಿರ್ತಾರೆ. ಆ ಮಾಡೋದ್ರಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ, ಇಡೀ ತಾಲೂಕಿಗೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಈ 2 ಮಾತು ಹೇಳ್ತೀನಿ. ಪ್ರತಿಯೊಬ್ಬರಿಗೂ ನಮ್ಮ ಶಾಸಕರಿಗೆ ಹೆಸರುಗಳು ಗೊತ್ತು. ಪ್ರತಿ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ. 80,000 ಓಟ್ ತಗೊಂಡು 80,000ಕ್ಕಿಂತ ಹೆಚ್ಚು ಓಟ್ ತಗೊಂಡಿದ್ದಾರೆ. 30,000 ಲೀಡ್ ತಗೊಂಡಿದ್ದಾರೆ. ಅದು ನಮ್ಮ ಶಾಸಕರಿಗೂ ಅಭಿವೃದ್ಧಿ ಊರುಗಳಿಗೆ ಹೋಗ್ದಲ್ಲೇ ಓಟ್ ಹಾಕ್ತಾರೆ ಜನ. ಇವತ್ತು ಯಾರು ಅನಾಗರಿಕರು ಇಲ್ಲ ಸರ್. ಅದಾದ್ಮೇಲೆ ಇನ್ನೊಂದು, ಮೊನ್ನೆ JDSನ ಕಾರ್ಯಾಧ್ಯಕ್ಷರು ನಮ್ಮ ಪಂಚಾಯತಿಲಿ ಕೂತ್ಕೊಂಡು ಮಾತಾಡ್ತಾರೆ. MK ನಾಗರಾಜು ಅವರು ಎಲ್ಲ ಪಕ್ಷದವರ ಒಂದು ಸಹಮತ ತಗೊಂಡು ಪಂಚಾಯತಿ ಕಟ್ಟಿದ್ದಾರೆ ಅಂತ. ಇವರು ಅದೇ ಪಂಚಾಯತಿಲಿ ಕೂತ್ಕೊಂಡು ಹೇಳ್ತಾರೆ ಅವರು ಅಭಿವೃದ್ಧಿ ಪರ ಕೆಲಸ ಮಾಡೋದ್ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ನಮ್ಮ ಅಧ್ಯಕ್ಷನ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಅವ್ರಿಗೆ ಆ ಅವಶ್ಯಕತೆ ಇಲ್ಲ. ಇವರು ರಾಜಕೀಯ ದುರುದ್ದೇಶ ಬಳಸ್ಕೊಂಡು ಅವ್ರನ್ನ ತಪ್ಪು ಬಿಂಬಿಸ್ತಿದ್ದಾರೆ. ಇವರೆಲ್ಲ ತಿಳಿದವರಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಇವರು ಅವ್ರ ಪರವಾಗಿದ್ದುಕೊಂಡು ಯಾವ ಥರ ಒಂದು ಆಡಳಿತ ವರ್ಗ ಆಗಲಿ ಸದಸ್ಯ ವರ್ಗಗಳನ್ನ ಒಂದು ಒಟ್ಟುಗೂಡಿಸ್ಕೊಂಡು ಅಧಿಕಾರ ಮಾಡಲಿಕ್ಕೆ ಅವ್ರಿಗೆ ತಿಳುವಳಿಕೆ ನೀಡೋಕ್ಕೆ ಇವರು ಹೇಳಬೇಕು. ಅದನ್ನು ಬಿಟ್ಬಿಟ್ಟು ಮಾಜಿ ಅಧ್ಯಕ್ಷರ ಬಗ್ಗೆ, ನಮ್ಮ ಮಾಜಿ ಅಧ್ಯಕ್ಷರುಗಳ ಬಗ್ಗೆ, ನಮ್ಮ ಕಾಂಗ್ರೆಸ್ ಸದಸ್ಯರುಗಳ ಬಗ್ಗೆ, ನಮ್ಮ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡೋದು ಅವರು ತುಂಬ ಕಂಡಿದ್ದು. ಅವ್ರಿಗೆ ನೈತಿಕತೆನೇ ಇಲ್ಲ.